ಕುಂಭರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಕುಂಭರಾಶಿಯವರಿಗೆ ಹೊಸ ವರ್ಷ 2026ನೇ ಇಸ್ವಿ, ಅದರ ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಕುಂಭರಾಶಿಯ ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೆ ಹೊಸ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹೊಸ ವರ್ಷದ ಮೊದಲನೇ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನೋಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನೋಂಥದ್ದು ವಿಡಿಯೋ ಮಾಡಲಿದ್ದೇನೆ. ಹಾಗೂ ಉಳಿತನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ವಿಶೇಷ ಸರಳ ಪರಿಹಾರಗಳಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಡಿಯೋ ಲಿಂಕ್ ತಗೊಳ್ಳಿ, ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಫೇಸ್ಬುಕ್ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಖಂಡಿತವಾಗಿ ಏನಾದ್ರು ಪ್ರಶ್ನೆ ಇದ್ದರೆ ಆದಷ್ಟು ಉತ್ತರ ಕೊಡಲಿಕ್ಕೂ ಸಹ, ರಿಪ್ಲೈ ಕೊಡಲಿಕ್ಕೂ ಸಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಉದ್ಯೋಗದ ವಿಚಾರದಲ್ಲಿ. ಅಂದರೆ ನೀವು ಕುಂಭರಾಶಿಯವರು ಆಲ್ರೆಡಿ ನೀವು ಜಾಬಲ್ಲಿ ಇದ್ದೀರಾ, ಬಟ್ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಜಾಬಲ್ಲಿ. ಒಂದು ಪ್ರಮೋಷನ್ ಇಲ್ಲ, ಒಂದು ಸ್ಯಾಲ್ರಿ ಹೈಕ್ ಇಲ್ಲ, ಒಂದು ಅನ್ಕೊಂಡ ಜಾಗದಲ್ಲಿ ಒಂದು ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ಒಂಥರ ಟೆನ್ಷನ್ ಆಗ್ಬಿಡಿದೆ. ಜಾಬ್ ರಿಲೇಟೆಡ್ ಆಗಿ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಅಂತಂದರೆ, ಅಥವಾ ನೀವು ನಿರುದ್ಯೋಗಿ ಕುಂಭರಾಶಿಯವರು ಬೇಕಾದ್ರೂ ಆಗಿದ್ದರು, ನಿಮಗೆ ಜಾಬ್ ಸಿಗಲಿದೆ. ಕುಂಭರಾಶಿಯವರಿಗೆ ಜನವರಿ ತಿಂಗಳ ಮೊದಲ 15 ದಿನಗಳಲ್ಲೇ ಜಾಬ್ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ನಿಮ್ಮ ಪ್ರಯತ್ನವೂ ಬಹಳ ಇಂಪಾರ್ಟೆಂಟ್, ಬಟ್ ತೀರಾ ಜಾಸ್ತಿ ಇದೆ. ಯೋಚನೆ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಅಂಥೇಳಿ. ಉದ್ಯೋಗದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ತುಂಬ ಅನುಕೂಲ ಆಗಲಿದೆ. ಜನವರಿ ತಿಂಗಳಲ್ಲಿ ಮೊದಲ 2 ವಾರಗಳಲ್ಲೇ ಜಾಸ್ತಿ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಿಮಗೆ ಪೂರಕವಾಗಿ ನಾವು ವಿಶೇಷವಾಗಿ ದೇವತಾರಾಧನೆಗಳು, ಇವಾಗ ಕೂಜಾ ನಿಮಗೆ ಕರ್ಮಾಧಿಪತಿ ಅಂದ ತಕ್ಷಣ ನಾವು ಗಣಪತಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷ ಈಶ್ವರ್ಯ ಗಣಪತಿ, ವಿಶೇಷ ಪ್ರಸಾದ ಎಲ್ಲ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಇವ್ರ ಜೊತೆಗೆ ಏನಾದ್ರು ಜಗಳ ಮನಸ್ತಾಪಗಳು ಮಾಡ್ಕೊಂಡಿದ್ರೆ ದಯವಿಟ್ಟು ಸಂಧಾನ ಮಾಡ್ಕೊಂಬಿಡಿ. ಯಾಕೆ ಅಂತಂದರೆ ಕುಂಭರಾಶಿಯವರಿಗೆ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಅವರಿಂದ ಅವರು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಈ ಜನವರಿ ತಿಂಗಳಲ್ಲಿ ವಹಿಸಲಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳಾಗ್ಬಿಡ್ತಾರೆ. ತಮ್ಮ, ನೀವು ತಾತ್ಸಾರ ಮಾಡ್ತಿದ್ರೆ ನಮ್ಮ ತಮ್ಮ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾನೆ. ನೀವು ತಾತ್ಸಾರ ಅಥವಾ ಅದು ತಲೆ ಕೆಡಿಸ್ಕೊಳ್ತಿರೋಂಥ ನಿಮ್ಮ ಅಣ್ಣ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾನೆ. ನಿಮ್ಮ ಅಕ್ಕ ಅಥವಾ ತಂಗಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾರೆ. ಅಯ್ಯೋ ನಾನು ಜಗಳ ಮಾಡಬಾರ್ದಾಯ್ತಲ್ಲ ಅಂತ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಸ್ವಾರ್ಥ ಅನ್ನೋದು ಬಿಟ್ಟರೂ ಸಹ ನೋಡಿ ಬಹಳ ಇಂಪಾರ್ಟೆಂಟ್. ಒಡ ಹುಟ್ಟಿದವರು ಅಕ್ಕ, ತಂಗಿ, ಅಣ್ಣ, ತಮ್ಮ ಅವ್ರ ಜೊತೆ ಚೆನ್ನಾಗಿರಬೇಕು. ಅವರು ಬಹಳ ಇಂಪಾರ್ಟೆಂಟ್ ಆಗಿಬಿಡ್ತಾರೆ ಜನವರಿ ತಿಂಗಳಲ್ಲಿ. ಅದು 3ನೇ ವಾರ 4ನೇ ವಾರ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳಾಗ್ಬಿಡ್ತಾರೆ ಅವರು. ನೀವೇನಾದ್ರು ಜಗಳ ಮಾಡ್ಕೊಂಬಿಟ್ರೆ ಅಯ್ಯೋ ನಂಗೆ ನಾಳೆಗೆ ಕಚ್ಕೊಳ್ಳಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಸಂಧಾನ ಮಾಡ್ಕೊಂಬಿಡಿ, ತುಂಬ ಒಳ್ಳೆಯದು, ತುಂಬ ಇಂಪಾರ್ಟೆಂಟು. ನಾವು ವಿಶೇಷವಾದ ಹೋಮವನ್ನು ಮಾಡಿ ವಿಶೇಷ ಪ್ರಸಾದನ ಕೊಟ್ಟಿರ್ತೀವಿ, ಅದನ್ನು ಕುತ್ತಿಗೆಯಲ್ಲಿ ಹಾಕ್ಕೊಂಡು ಬಸವನ ಹಣೆಯಲ್ಲಿ ಧಾರಣೆ ಮಾಡಿಕೊಂಡು ತುಂಬ ಚೆನ್ನಾಗಿ ಅವ್ರನ್ನ ಇಟ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಅವರಿಂದ ನಿಮಗೆ. ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕುಂಭರಾಶಿಯ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ, ಅಂದರೆ ನೀವು ಕುಂಭರಾಶಿಯವರು ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ ಆದರೆ ಬಹಳ ವಿಶೇಷವಾದಂತಹ ಬೆಳವಣಿಗೆಗಳು ನಿಮಗೆ ಈ ಒಂದು ಜನವರಿ ತಿಂಗಳಲ್ಲಿ ಸಿಗೋ ಸಾಧ್ಯತೆ ಇದೆ. ನೀವು ಕುಂಭರಾಶಿ, ನೀವು ಪೊಲೀಸ್ ಕೆಲಸ ಮಾಡ್ತಾ ಇದ್ದೀರಾ, ಕಾನ್ಸ್ಟೇಬಲಿಂದ ಹಿಡಿದು ಸೀನಿಯರ್ ಕಮಿಷನರ್ ತನಕ ಯಾವ್ದು ಬೇಕಾರಾಗಲಿ, ನೀವು ಪೊಲೀಸ್ ಉದ್ಯೋಗದಲ್ಲಿರುವಂಥ ಕುಂಭರಾಶಿ ಆಗಿದ್ದರೆ, ಮಿಲಿಟ್ರಿಯಲ್ಲಿ ಕೆಲಸ ಮಾಡೋ ಕುಂಭರಾಶಿ ಆಗಿದ್ದರೆ, ಅಥವಾ ಈ ವಿಧಾನಸೌಧ ಇತ್ಯಾದಿಗಳಲ್ಲಿ, ಮಿನಿ ವಿಧಾನಸೌಧ, ನಿಮ್ಮ ತಾಲೂಕು, ಪಟ್ಟಣ ಇತ್ಯಾದಿ ಪಂಚಾಯತಿಯಲ್ಲೇ ಆಗಲಿ ಉದ್ಯೋಗ ಅಂದರೆ ಗೌರ್ಮೆಂಟ್ ಉದ್ಯೋಗ ಮಾಡುವಂತಹ ಕುಂಭರಾಶಿಯವರಾಗಿದ್ದರೆ ಬಹಳ ಇಂಪಾರ್ಟೆಂಟ್ ತಿಂಗಳಾಗ್ಬಿಡುತ್ತೆ ನಿಮಗೆ. ಅದ್ಭುತವಾದಂತಹ ಅವಕಾಶಗಳು ಸಿಗುವಂತಹ ತಿಂಗಳಾಗ್ಬಿಡುತ್ತೆ ನಿಮಗೆ ಜನವರಿ ತಿಂಗಳು, ನೆನ್ಪಿಟ್ಕೊಳ್ಳಿ. ಅಲ್ಲ, ನಾನು ಯಾವುದೇ ಸರ್ಕಾರಿ ಉದ್ಯೋಗ ಮಾಡುವಂಥ ಕುಂಭರಾಶಿ ಅಲ್ಲ, ನಾನು ನಾರ್ಮಲ್ ಬೇರೆ ಜಾಬೋ ಬಿಸ್ನೆಸ್ಸೋ ಮಾಡ್ಕೊಂಡಿರೋ ಕುಂಭರಾಶಿ ಅಂತ ಆದರೆ, ನೀವು ಕುಂಭರಾಶಿಯವರೇ ಸರ್ಕಾರದಿಂದ ಸವಲತ್ತುಗಳು ಕೆಲವಿಷ್ಟು ನಿಮಗೆ ಸಿಗುವ, ಯಾವುದೋ ಒಂದು ಪರ್ಮಿಷನ್ ಸಿಗುತ್ತೆ, ಯಾವುದೋ ಒಂದು ಅವಕಾಶ ಸಿಗುತ್ತೆ, ಯಾವುದೋ ಒಂದು ಟೆಂಡರ್ ಸಿಗುತ್ತೆ, ಏನೋ ಒಂದು ಸಿಗುತ್ತೆ. ಸೊ ಸರ್ಕಾರದಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಸೊ ಅದರಿಂದ ಈ ಒಂದು ಜನವರಿ ತಿಂಗಳು ಬಹಳ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ ಕುಂಭರಾಶಿಯವರು, ನೀವು ಸರ್ಕಾರದಿಂದ ಅನುಕೂಲ ಆಗಬೇಕು ಅಂತ ಹೇಳಿ, ಆಯ್ತಲ್ವಾ. ಇದಕ್ಕೆ ಪೂರ್ವಕವಾಗಿ ಒಂದು ಅದ್ಭುತವಾದ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ. ನಿಮಗೆ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ. ಆ ಭೈರವನ ಆರಾಧನೆ, ಅದು ವಿಶೇಷ ಪ್ರಸಾದ ಎಲ್ಲ ಇದೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಎಂಡ್ ತನಕ ನೋಡಿ ವಿಡಿಯೋನ.
4ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮನ್ನು ಪ್ರೀತಿಸುವವರ ಸಂಖ್ಯೆ, ಇಷ್ಟಪಡುವವರ ಸಂಖ್ಯೆ, ನಿಮ್ಮನ್ನು ಅಭಿಮಾನಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮನ್ನು ನೀವೆಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಿಬಿಡ್ತೀರ, ಎಲ್ಲರೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿಬಿಡ್ತೀರ ನೀವು ಕುಂಭರಾಶಿಯವರು ಈ ಒಂದು ಜನವರಿ ತಿಂಗಳಲ್ಲಿ. ಅದರಿಂದ ನಿಮಗೆ ದೃಷ್ಟಿನೂ ಜಾಸ್ತಿ ಆಗಿಬಿಡುತ್ತೆ, ಅದರಿಂದ ಏನೂ ಮಾಡೋಕ್ಕಲ್ಲ, ತುಂಬ ಜಾಸ್ತಿ ದೃಷ್ಟಿನೂ ಆಗಿಬಿಡುತ್ತೆ. ಬಟ್ ಏನೇ ಆಗಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋ ಏನೋ ಗೊತ್ತಿಲ್ಲ, ತುಂಬ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಅದನ್ನ ಹೇಳಿಬಿಡ್ತಾರೆ. ನಿಮ್ಗೆ ತುಂಬ ಇಷ್ಟ ಆಗ್ತಾ ಇದ್ದೀರಿ, ನೀವೇನು ಬೇಕಾದ್ರೆ ಹೇಳ್ರಿ, ನಮ್ಗೇನೋ ಒಂಥರ ನಿಮ್ಗೇನು ಇಷ್ಟ ಆಗೋಯ್ತು, ನನಗೆ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಹೋಗ್ರಿ ಅನ್ನೋ ಥರ ಎಲ್ಲೋ ನಿಮ್ಮ ಹತ್ರ ಆಕರ್ಷಣೆ ಮಾಡ್ಬಿಡ್ತೀರಾ. ನಿಮ್ಮನ್ನು ಪ್ರೀತಿಸುವವರ ಸಂಖ್ಯೆ, ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ, ನಿಮ್ಮನ್ನು ಅಭಿಮಾನಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂಥರ ಸೆಲೆಬ್ರಿಟಿ ಆಗಿಬಿಡ್ತೀರಾ ಅಂತ ಅನಿಸುತ್ತೆ. ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸ್ತೀರಾ. ಖಂಡಿತವಾಗಿ ಒಳ್ಳೆಯದಾಗಲಿ, ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಗೆ ಒಳ್ಳೆಯದಾಗಿ ನೀವು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಲ್ವಾ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. 5ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕುಂಭರಾಶಿಯವರಾಗಿದ್ದು ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ವಿ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ತುಂಬ ಟೆನ್ಷನ್, ಯಾವ ಕೆಲಸ ಕೈ ಹಾಕಿದ್ರು ಹಿನ್ನಡೆ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದ್ದರೆ, ಮೊದಲ 2 ವಾರಗಳು, ಜನವರಿ ತಿಂಗಳ 1ನೇ ವಾರ 2ನೇ ವಾರ ಕುಂಭರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. 3-4ನೇ ವಾರಗಳೆಲ್ಲ ನಾನು ಅಷ್ಟು ಗ್ಯಾರಂಟಿ ಕೊಡಲ್ಲ. ಬಟ್ 2ನೇ ವಾರ 3ನೇ ವಾರ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಪಟ್ ಅಂತ ನಿಮ್ಮ ಕೆಲಸ ಆಗುತ್ತೆ. ಸಹಕಾರ ಕೊಡೋರು ಸಿಗ್ತಾರೆ, ದೊಡ್ಡ ಜನ ನಿಮ್ಮ ಹಿಂದೆ ನಿಂತ್ಕೊಂಡ್ಬಿಡ್ತಾರೆ. ದೊಡ್ಡ ಹಿರಿಯ ಅಧಿಕಾರಿಗಳಾಗಿರ್ಬೋದು, ರಾಜಕೀಯದಲ್ಲಿದ್ದವರಾಗಿರ್ಬೋದು. 3ನೇ ವಾರ 4ನೇ ವಾರ ಅವ್ರ ಕಣ್ಣಿಗೆ ಕಾಣಲ್ಲ. ಮೊದಲ 2 ವಾರಗಳಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಅದೇತಲ್ವಾ. ನಿಮ್ಮ ಸ್ನೇಹಿತರ ಥರ ನಿಮ್ಮ ಜೊತೆಗಿದ್ದು ಪಟ್ಟಂತ ನಿಮಗೆ ಮಾಡಿಕೊಡ್ತಾರೆ. ಸೊ ಅದರಿಂದ ಕುಂಭರಾಶಿಯವರ ಮೊದಲ 2 ವಾರಗಳಲ್ಲಿ ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಪಟ್ಟಂತ ಆಗ್ಬಿಡುತ್ತೆ ಆ ಕೆಲಸಗಳು. ಸೊ ನೋಡ್ಕೊಂಡು ಯೋಚನೆ ಮಾಡಿ ಆ ಒಂದು 15 ದಿನಗಳು, ಜನವರಿ ತಿಂಗಳ ಮೊದಲ 15 ದಿನಗಳು ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಳ್ಳಿ. ಅದಕ್ಕೆ ಸೂಕ್ತವಾಗಿ ಅಂದರೆ ನಿಮ್ಗೆ ಸಪೋರ್ಟಿವ್ ಆಗಿ ನಾವು ವಿಶೇಷ ಪರಿಹಾರಗಳನ್ನ ಮಾಡಿ ವಿಶೇಷ ಒಂದು ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ ಫುಲ್ ಮೂನ್ ಡೇ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಅದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಅದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು ಬೇರೆ ಬೇರೆ, ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ದಿವಸ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು, ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಆಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು. ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು, ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರಗಳಿರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು
ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನ್ಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ, ಸರ್ಪಶಾಪದಿಂದಾಗಿ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹ ಅನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ, ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3, 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ, ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು
ಸರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಂದೆರಡು ದಿನಗಳಲ್ಲಿ, ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗ ನೀವು ನಿಮ್ಮ ಹೆಸರು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.